ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ಜೊತೆಗೆ ಬಿಜೆಪಿ ಹೈಕಮಾಂಡ್ ಸಭೆ ಇದೀಗ ಅಂತ್ಯವಾಗಿದೆ. ಇದರ ಬೆನ್ನಲ್ಲೇ ರಾಜ್ಯದ 22 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಫೈನಲ್ ಆಗಿದೆ. ತುಂಬಾ ಕುತೂಹಲ ಮೂಡಿಸಿದಂತಹ ಮೈಸೂರು ಟಿಕೆಟ್ ಈ ಬಾರಿ ಪ್ರತಾಪ್ ಸಿಂಹಗೆ ಹಾಲಿ ಸಂಸದರು ಅವರಿಗೆ ಮೈಸೂರು ಟಿಕೆಟ್ ಅನುಮಾನ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಿದೆ. ತುಮಕೂರಿನಿಂದ ವಿ ಸೋಮಣ್ಣಗೆ ಟಿಕೆಟ್ ಫೈನಲ್ ಆಗಿದೆ. ಇನ್ನು ಹಾವೇರಿಯಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡ್ತಿದ್ರೆ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ಅನೌನ್ಸ್ ಆಗಿರೋದು. ಅಚ್ಚರಿಯ ಹೆಸರು ಅಂತಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಹಾಗೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಅನೌನ್ಸ್ ಆಗಿದೆ. ಬೆಂಗಳೂರು ಕೇಂದ್ರಕ್ಕೆ ಹಾಲಿ ಸಂಸದರಾಗಿರುವಂತಹ ಪಿಸಿ ಮೋಹನ್ಗೆ ಟಿಕೆಟ್ ಘೋಷಣೆ ಆಗಿದೆ. ಬೆಳಗಾವಿ ಕ್ಷೇತ್ರಕ್ಕೆ ಗರ್ವಾಪ್ಸಿಯಾದಂತಹ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಹೆಸರು ಫೈನಲ್ ಆಗಿದೆ. ಇನ್ನು ಚಿಕ್ಕೋಡಿ ಕ್ಷೇತ್ರಕ್ಕೆ ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿಗೆ ಟಿಕೆಟ್ ಫಿಕ್ಸ್ ಅನ್ನುವಂತಹ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ವಿಜಯಪುರ ಕ್ಷೇತ್ರಕ್ಕೆ ಗೋವಿಂದ್ ಕಾರಜೋಳ್ಗೆ ಟಿಕೆಟ್ ನೀಡಲಾಗಿದೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳು ಏನೇನು ಕುತೂಹಲವನ್ನ ಮೂಡಿಸಿತ್ತು ಅದರಲ್ಲಿ ಪ್ರಮುಖವಾದದ್ದು ಅಂತಂದ್ರೆ ಮೈಸೂರಿನಿಂದ ಯದುವೀರ್ ಕೃಷ್ಣದತ್ತ ಒಡೆಯರ್ಗೆ ಟಿಕೆಟ್ ನೀಡಲಾಗಿದೆ. ಹಾಗೂ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಕಣಕ್ಕಿಳಿಯಲಿದ್ದಾರೆ ಅನ್ನುವಂತಹ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಉನ್ನತ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಇದೀಗ ನ್ಯೂಸ್ ಫಸ್ಟ್ಗೆ ಬಹುತೇಕ ಟಿಕೆಟ್ ಇವರಿಗೆ ಸಿಗುತ್ತೆ, ಇದೇ ಫೈನಲ್ ಲಿಸ್ಟ್ ಅಂತ ಹೇಳಲಾಗ್ತಿದೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಹೋದ್ರೆ ಬಿಜೆಪಿಯ ಅಭ್ಯರ್ಥಿಗಳು ಇವರಿಗೆ ಪಕ್ಕಾ ಟಿಕೆಟ್ ಆಗಿರುವಂತದ್ದು. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಡಾಕ್ಟರ್ ಕೆ ಸುಧಾಕರ್, ಶಿವಮೊಗ್ಗ ಕ್ಷೇತ್ರದಿಂದ ಅಫ್ಕೋರ್ಸ್ ಬೇರೆ ಯಾವುದೇ ಕಂಟೆಂಡರ್ ಇರಲಿಲ್ಲ, BY ರಾಘವೇಂದ್ರ ಅವರಿಗೆ ಸಿಗ್ತಾ ಇದೆ. ಹಾವೇರಿ ಗದಗ ಈ ಒಂದು ಕ್ಷೇತ್ರ ಇದೆಯಲ್ಲ ತುಂಬಾ ಕುತೂಹಲ ಮೂಡಿಸಿದ್ದು. ಯಾಕೆ ಅಂತಂದ್ರೆ KC ಈಶ್ವರಪ್ಪನವರ ಮಗ ಕಾಂತೇಶ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಆಲ್ಮೋಸ್ಟ್ ಟಿಕೆಟ್ ಫೈನಲ್ ಆಗಿದೆ. ಇನ್ನು ತುಮಕೂರಿನಲ್ಲಿ ತೀವ್ರ ವಿರೋಧ ಇದ್ರೂ ಕೂಡ ಮಾಜಿ ಸಚಿವ ವಿ ಸೋಮಣ್ಣ ಅವರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿರೋದು. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬರೋ ಹಾಗಿದ್ರೆ ಮಾಜಿ ಜಯದೇವ ನಿರ್ದೇಶಕರಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಇವರಿಗೆ ಟಿಕೆಟ್ ಫೈನಲ್ ಆಗಿದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನೀಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿರೋದು. ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ, ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ ಇವರು ತೀವ್ರ ಪೈಪೋಟಿಯನ್ನು ನಡೆಸಿದ್ರು. ಬೇರೆ ಬೇರೆ ಹೆಸರುಗಳು ಕೂಡ ಕೇಳಿ ಬಂತು. ಆದರೂ ಕೂಡ ಫೈನಲ್ ಎಂಡ್ ಮೂಮೆಂಟ್ ನಲ್ಲಿ ಇವರಿಗೆ ಟಿಕೆಟ್ ಆಗಿರೋದು. ಕಲಬುರಗಿಯಲ್ಲಿ ಹಾಲಿ ಸಂಸದರಾಗಿರುವಂತಹ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಬರೋ ಹಾಗಿದ್ರೆ ಅನೇಕ ಹೆಸರುಗಳು, ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿರಬಹುದು ಅಥವಾ ಜೈಶಂಕರ್ ಅವರು ಇರಬಹುದು, ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದರೆ ಈಗಿರುವಂತಹ ಸಿಟ್ಟಿಂಗ್ MP ತೇಜಸ್ವಿ ಸೂರ್ಯ ಅವರ ಹೆಸರನ್ನೇ ಬಿಜೆಪಿ ಹೈಕಮಾಂಡ್ ಫೈನಲ್ ಮಾಡಿದೆ. ಕೇಂದ್ರಕ್ಕೂ ಕೂಡ ಸತತವಾಗಿ ಗೆದ್ಕೊಂಡು ಬಂದಿರುವಂತಹ PC ಮೋಹನ್ ಇವರ ಹೆಸರನ್ನೇ ಬಿಜೆಪಿ ಹೈಕಮಾಂಡ್ ಈ ಒಂದು ಟಿಕೆಟ್ ಲಿಸ್ಟ್ ನಲ್ಲಿ ಫೈನಲ್ ಮಾಡಿರೋದು. ಹೀಗಾಗಿ ನ್ಯೂಸ್ ಫಸ್ಟ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಒಂದು ಮಾಹಿತಿ ಲಭ್ಯವಾಗಿರೋದು. ಹಾಲಿ ಎಂಪಿಗಳ ಜೊತೆಗೆ ಮಾಜಿ ಸಿಎಂ ಹಾಗೂ ಮಾಜಿ ಮಂತ್ರಿಗಳಿಗೂ ಕೂಡ ಬಿಜೆಪಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಅನ್ನ ಈ ಒಂದು ಪಟ್ಟಿಯಲ್ಲಿ ನೀಡಲಾಗಿರೋದು. ಮೊದಲ ಹಂತದಲ್ಲಿ 22 ಕ್ಷೇತ್ರಕ್ಕೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದೆ. ಇನ್ನು ಕೆಲವೊಂದು ಕ್ಷೇತ್ರಗಳನ್ನ ಬಾಕಿ ಉಳಿಸಿಕೊಂಡಿದೆ. ಎಲ್ಲಿ ತೀವ್ರ ಚರ್ಚೆ ಇದೆ, ಹೆಸರುಗಳು ತೀವ್ರ ಪೈಪೋಟಿ ಇದೆಯೋ ಅಥವಾ 2-3 ಹೆಸರುಗಳಿರುವಂತಹ ಕ್ಷೇತ್ರದನ್ನ ಆ ಒಂದು ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಕೊಂಡಿದೆ. ಅದು ಉಳಿದಂತೆ ಮಿಕ್ಕಿದೆಲ್ಲ ಕ್ಷೇತ್ರಗಳಲ್ಲೂ ಕೂಡ 22 ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅನ್ನ ಫೈನಲ್ ಮಾಡಿ ಈ ಒಂದು ಲಿಸ್ಟ್ ಅನ್ನ ಅನೌನ್ಸ್ ಮಾಡಿರೋದು. ಹಾಗೂ ಈ ಲಿಸ್ಟ್ ನ್ಯೂಸ್ ಫಸ್ಟ್ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿರೋದು. ಅದೇ ತರ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಅಭ್ಯರ್ಥಿಗಳು ಅಂತ ನೀವು ನಿಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ. ಚಿತ್ರದುರ್ಗದಲ್ಲಿ ಈಗಿರುವಂತಹ ಸಂಸದರು ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಸಿಗ್ತಾ ಇದೆ. ಸೊ ಇದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಈಗ 22 ಕ್ಷೇತ್ರಕ್ಕೆ ಬಿಜೆಪಿ ಹೈಕಮಾಂಡ್ ಒಂದು ಲಿಸ್ಟ್ ಅನ್ನ ಅನೌನ್ಸ್ ಮಾಡಿರೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಮೊದಲನೇದಾಗಿ ಈ ಒಂದು ಲಿಸ್ಟ್ ನಲ್ಲಿ ತುಂಬಾ ಅಚ್ಚರಿಯ ಹಾಗೂ ತುಂಬಾ ಶಾಕಿಂಗ್ ಅಂತಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸಿಗುತ್ತೆ ಅಂತ ಹೇಳಲಾಗಿತ್ತು. ಇನ್ಫ್ಯಾಕ್ಟ್ ಫೇಸ್ಬುಕ್ ಲೈವ್ಗೆ ಬಂದಾಗಲೂ ಕೂಡ ತಾಯಿ ಚಾಮುಂಡೇಶ್ವರಿ ನಿರ್ಧಾರ ಮಾಡಿದ್ರೆ ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು. ಎಲ್ಲ ಒಂದ್ ಕಡೆ ವಿದಾಯದ ಭಾಷಣ ಆ ರೀತಿ ಭಾಸವಾಗ್ತಿತ್ತು. ಈ ಒಂದು ಟಿಕೆಟ್ ಈಗ ಯದುವೀರ್ ಒಡೆಯರ್ಗೆ ಫೈನಲ್ ಆಗಿರೋದು. ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ
ರಾಹುಲ್, ಇವತ್ತು ಬಿಜೆಪಿಯ ಚುನಾವಣಾ ಸಮಿತಿ ಸಭೆ ದೆಹಲಿಯಲ್ಲಿ ಬಿಜೆಪಿಯ ಕಚೇರಿಯಲ್ಲಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಕರ್ನಾಟಕದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಟ್ಟು 22 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ 22 ಲೋಕಸಭಾ ಕ್ಷೇತ್ರಗಳಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಬಹುತೇಕ ಟಿಕೆಟ್ ಅನ್ನ ಫೈನಲ್ ಮಾಡಿರುವಂತದ್ದು, ಅಂದ್ರೆ ಬಹುತೇಕ ನಾಳೆ ಸಂಜೆ ಅಥವಾ ನಾಡಿದ್ದು ಸಂಜೆ ಒಳಗಾಗಿ ಟಿಕೆಟ್ ಅಂತಿಮವಾಗಿ ಪಟ್ಟಿ ಹೊರಗಡೆ ಬರುತ್ತೆ ಅಧಿಕೃತವಾಗಿ. ಆದ್ರೆ ಇನ್ನೊಂದು ಕೆಲವೊಂದು ಕ್ಷೇತ್ರಗಳಲ್ಲಿ ಸುಮಾರು 8 ರಿಂದ 10 ಕ್ಷೇತ್ರಗಳಲ್ಲೂ ಸಹಿತ ಅಂತಂದ್ರೆ ಕೆಲವೊಂದು ಗೊಂದಲಗಳಿದಾವೆ. ಆದ್ರೆ ಎಲ್ಲಾ ಕ್ಷೇತ್ರಗಳ ಬಗ್ಗೆನೂ ಸಹಿತ ಏನಂದ್ರೆ ಸಪರೇಟ್ ಆಗಿ ಚರ್ಚೆಯನ್ನ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಮೈಸೂರು ವಿಚಾರವಾಗಿ ಹೇಳಲೇಬೇಕು. ಯಾಕಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯದುವೀರ್ ಅವರಿಗೆ ಟಿಕೆಟ್ ಬಹುತೇಕ ಫೈನಲ್ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನುವಂತಹ ವಿಚಾರ ಬರುತ್ತೆ. ಕಾರಣ ಏನು ಅಂತಂದ್ರೆ ಅವರು ಪಕ್ಷ ಸಂಘಟನೆಯಲ್ಲಿ ಏನಂದ್ರೆ ಅಷ್ಟೊಂದು ಏನಂದ್ರೆ ಏನೋ ಇರಲಿಲ್ಲ ಅನ್ನುವಂತಹ ವಿಚಾರ, ಮತ್ತೆ ಅದರ ಜೊತೆಗೆ ಬಿಜೆಪಿಯ ನಾಯಕರ ಜೊತೆ ಇರುವಂತಹ ಅವರ ಮುನಿಸು ಮತ್ತೆ ಎದುರುಗಡೆ ಇರುವಂತಹ ನಾಯಕರು ಅಂದ್ರೆ JDS ಆಗಿರ್ಬೋದು ಅಥವಾ ಏನಂತಂದ್ರೆ ಕಾಂಗ್ರೆಸ್ ಆಗಿರ್ಬೋದು, ಅವರ ನಾಯಕರ ಜೊತೆ ಅವರ ಹೆಚ್ಚಿನ ಒಡನಾಟ ಇರುವಂತಹ ಕಾರಣಕ್ಕಾಗಿ ಅದು ಕಾರ್ಯಕರ್ತರಿಗೆ ಬಹಳಷ್ಟು ಏನಂದ್ರೆ ಇರುಸು ಮಿರುಸು ಆಗುವಂಥದ್ದು ಮತ್ತೆ ಪಕ್ಷ ಸಂಘಟನೆಯಲ್ಲಿ ಸ್ವಲ್ಪ ಏನಂದ್ರೆ ಕಡಿಮೆ ಆಗ್ತಾ ಇರುವಂಥದ್ದು. ಹಾಗಾಗಿ ಆ ಸಂದರ್ಭ ವಿಚಾರವನ್ನ ಇಟ್ಟುಕೊಂಡು ಚರ್ಚೆ ನಡೆಯುತ್ತೆ. ಆವಾಗ ಏನಂದ್ರೆ ಬಹುತೇಕ ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ಈ ಬಾರಿ ಸಾಧ್ಯತೆ ಇದೆ. ಅಲ್ಲಿ ಯದುವೀರ್ ಅವರಿಗೆ ಟಿಕೆಟ್ ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ತುಮಕೂರಿನಿಂದ ಸೋಮಣ್ಣನವರು, ಯಾಕಂದ್ರೆ ಸೋಮಣ್ಣನವರಿಗೆ ಎಲ್ಲಾದ್ರೂ ಅಕಾಮಡೇಟ್ ಮಾಡ್ಕೊಡ್ಬೇಕಾದಂತಹ ಅನಿವಾರ್ಯತೆ ಇತ್ತು. ಅದರ ಜೊತೆಗೆ ಏನಂದ್ರೆ ಹೈಕಮಾಂಡ್ ನಾಯಕರ ಜೊತೆಗೂ ಸಹಿತ ಅದ್ರ ಸ್ಪೆಷಲಿ ಏನಂದ್ರೆ ನೇರವಾಗಿ ಅಮಿತ್ ಶಾ ಅವರ ಜೊತೆಗೆ 2-3 ಸಾರಿ ಬಂದು ಚರ್ಚೆಯನ್ನ ನಡೆಸಿರ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ಅವ್ರು ಕೇಳಿರುವಂತದ್ದು ಅಂದ್ರೆ ತುಮಕೂರಿನಿಂದನೇ ಮೊದಲು ರಾಜ್ಯಸಭೆ ಕೇಳ್ತಾರೆ, ರಾಜ್ಯಸಭೆ ಸಿಗ್ಲಿಲ್ಲ ಅಂತಂದ್ರೆ ಕೊನೆ ಪಕ್ಷ ಲೋಕಸಭೆಯಲ್ಲಿ ಅದು ತುಮಕೂರಿನಿಂದ ಟಿಕೆಟ್ ಕೇಳಿದ್ರು, ಅದು ಬಹುತೇಕ ತುಮಕೂರಿನಿಂದಲ್ಲಿ ಫೈನಲ್ ಆಗಿದೆ. ಇದೇ ರೀತಿಯಾಗಿ ಅಂತಂದ್ರೆ ಒಟ್ಟು 22 ಕ್ಷೇತ್ರಗಳಲ್ಲಿ ಟಿಕೆಟ್ ಏನಂದ್ರೆ ಬಹುತೇಕ ಚರ್ಚೆ ಆಗಿ ಅಂತಿಮವಾಗಿರುವಂತದ್ದು ನಾಳೆ ಅಥವಾ ನಾಡಿದ್ದು ಆ ಪಟ್ಟಿ ಅಧಿಕೃತವಾಗಿ ಹೊರಗಡೆ ಬರುವಂತದ್ದು. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.